ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಹಿಂಗೆಲ್ಲ ಆಡ್ತಾ ಇದೀಯಲ್ಲ? ನೋಡು, ನಾನ್ ನಿನ್ನ ಹೆಂಡ್ತಿ. ನಿನ್ ನೋವು ಏನು ಅಂತ ನನ್ಗೆ ಅರ್ಥ ಆಯ್ತದೆ. ಆಗ್ಬಾರ್ದು, ಆಗೋಯ್ತು. ಏನ್ ಮಾಡಕ್ಕಾಯ್ತದೆ? ನೀನ್ ಈ ತರ ಬಂದು ದೇವ್ರ ಹತ್ರ ಬೈಕೊಂಡ್ ಕುತ್ಕೊಂಡ್ರೆ ಹಾಗಿದೆಲ್ಲ ಸರಿ ಹೋಯ್ತದ ಹೇಳು? ನೋಡು, ಒಂದೇ ಒಂದ್ಸತಿ ಮನ್ಸ್ ಪೂರ್ತಿಯಾಗಿ ಹತ್ಬಿಡು, ಹಾಗಾದ್ರೂ ನಿನ್ ಮನ್ಸಿಗೆ ಸಮಾಧಾನ ಆಯ್ತದೆ. ನೀನ್ ಜಾನ್ ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನನಗ್ ಗೊತ್ತು. ಹಂಗಂತ ಹಿಂಗೆ ನೋವು ಅನ್ಭವಿಸ್ಕೊಂಡು ಎಷ್ಟು ದಿನ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಒಂದೇ ಒಂದ್ ಕಿತ ಹತ್ಬಿಡು ವೆಂಕಿ. ನಿಂಗೆಲ್ಲ ನನ್ಗೆ ನೋಡಕ್ ಆಗಕ್ಕಿಲ್ಲ. ನೀನ್ ಹಿಂಗೆಲ್ಲ ಆಡೋದನ್ನ ನೋಡಿ ಅಲ್ಲಿ ಮಾವ ಸಾನೆ ನೊಂದ್ಕೊಂಡವ್ರು. ಸಾನವ್ರನ್ನ ಕಳ್ಕೊಂಡು ಸಾನೆ ತುತ್ತಾಗೋರೆ. ಈಗ ನೀನೇ ಅಲ್ವೇ ಮಗಾಗಿ ಅವ್ರಿಗೆ ಧೈರ್ಯ ತುಂಬಬೇಕು. ನೀನೇ ಹಿಂಗಾಗೋದ್ರೆ ಅವ್ರಿನ್ ಹೆಂಗಾಗಕ್ಕಿಲ್ಲ. ನೀನ್ ಮೊದ್ಲಿನ ತರ ಆಗ್ಬೇಕು ವೆಂಕಿ, ಮೊದ್ಲಿನ ತರ ಆಗ್ಬೇಕು. ವೆಂಕಿ, ನಿನ್ ದಮ್ಮಯ್ಯ ಅಂತೀನಿ, ಹಂಗೆಲ್ಲ ಅನ್ಬೇಡ ವೆಂಕಿ. ನಿನ್ ದಮ್ಮಯ್ಯ ಅಂತೀನಿ. ವೆಂಕಿ, ವೆಂಕಿ, ವೆಂಕಿ. ಚೆಲ್ವಿ, ವೆಂಕಿ ಸಿಕ್ಕಿದ್ನಮ್ಮ? ಏನು ಅಂತ ಹೇಳಿ ಮಾವ, ಜಾನೂರ್ ವಿಷಯ ಗೊತ್ತಾದಾಗಿಂದ ಇವ್ರು ಸಾನೆ ವಿಚಿತ್ರವಾಗಿ ಆಡ್ತಾರೆ. ನನ್ಗೆ ಯಾಕೋ ಸಾನೆ ಭಯ ಆಯ್ತೈತೆ ಮಾವ. ಈಗ ನೀವಿಬ್ರು ಎಲ್ಲಿದ್ದೀರಾ? ಇಲ್ಲೇ ಮಾವ, ನಿಮ್ ಮನೆ 2 ರೋಡ್ ದಾಟಿದ್ರೆ ಬಲ್ಗಡೆಗೆ ಒಂದ್ ದೇವಸ್ಥಾನ ಐತಲ್ಲ, ಅಲ್ಲೇ ಇದೀವಿ. ಎಲ್ಲರೂ ಒಬ್ಬೊಬ್ರೆ ಕುತ್ಕೊಂಡು ಏನೇನೋ ಮಾತಾಡ್ತಾರೆ ಮಾವ. ಅರ್ಥ ಆಗತ್ತಮ್ಮ, ಅವನು ನೀನೇ ಸಮಾಧಾನ ಮಾಡಬೇಕು. ಜಾನುನ ಅವನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದ. ಚಿಕ್ಕ ವಯಸ್ಸಿಂದ ಮಗು ತರ ಬೆಳೆಸಿದನಮ್ಮ, ಮಗು ತರ ಬೆಳೆಸಿದರೆ. ಈಗ ಅವಳಿಲ್ಲವಲ್ಲ, ಅದನ್ನ ಅವನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಏನಾದ್ರೂ ಮಾಡಿ ಸಮಾಧಾನ ಮಾಡಮ್ಮ. ನಾನು ಏನೇ ಸಮಾಧಾನ ಮಾಡಿದ್ರು ಅವ್ರ ಮಾತೆ ಕೇಳ್ತಿಲ್ಲ ಮಾವ. ಅದು ಅಲ್ಲದೆ ಜಾನೂರ್ ವಿಷಯನ ನಾನು ಅವರಿಂದ ಮುಚ್ಚಿಟ್ಟೆ ಅಂತ ನನ್ನ ಮೇಲೂ ಕೋಪ ಮಾಡ್ಕೊಂಡವ್ರೆ ಮಾವ.
ನೀವ್ ಇವಾಗ್ಲೇ ಬಂದು ಅವ್ರ ಹತ್ರ ಸ್ವಲ್ಪ ಮಾತಾಡಿ ಮಾವ. ನೀವು ಮಾತಾಡಿದ್ರಾದ್ರು ಅವ್ರ ಮನ್ಸಲ್ಲಿರೋ ದುಃಖ ಈಚೆ ಬರ್ಬೋದು. ಈಗ್ಲೇ ಬನ್ನಿ ಮಾವ. ಸರಿಮ್ಮ, ಆಯ್ತು, ಬರ್ತೀನಿ, 2 ನಿಮಿಷ. ಸರಿ ಮಾವ. ಭಗವಂತ, ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ಆದ್ರೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟು ಕೊಡಪ್ಪ, ಹೇಳ್ಬಿಟ್ಟು ಕೊಡು. ಏನಪ್ಪ ವೆಂಕಿ ಇದು? ಎಲ್ಲಾರನ್ನು ಅರ್ಥ ಮಾಡ್ಕೊಂಡಿರೋ ನೀನ್ ಹೀಗ್ ಮಾಡ್ಬೋದಾ? ಸೆಲ್ವಿ ಮುಖ ನೋಡೋ, ನೀನ್ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ಯಾ ಅನ್ನೋ ಖುಷಿನೂ ಅನುಭವಿಸಕ್ಕಾಗದೆ ಹೇಗೆ ಒದ್ದಾಡ್ತಿದ್ದಾಳೆ ಅಂತ ನೋಡು. ಪಾಪ ಹೋಗೋಣ, ಬಾರೋ. ವೆಂಕಿ, ವೆಂಕಿ, ಮಾವನ್ ಮಾತ್ ಕೇಳ್ದೆ ಇರೋಷ್ಟು ಮಾಸ್ನ ಕಲ್ ಮಾಡ್ಕೊಂಡಿದ್ಯಾ? ನಿನ್ ದಮ್ಮಯ್ಯ ಅಂತೀನಿ, ಹಿಂಗೆಲ್ಲ ಇರ್ಬೇಡ, ಬಾ ಮನೆಗೆ ಹೋಗುಮ್ಮ. ನೋಡು ವೆಂಕಿ, ನಿಮ್ ದುಃಖ ನನಗೆ ಅರ್ಥ ಆಗತ್ತಪ್ಪ. ಜಾನುನ ನೀನು ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದೆ ಅಂತ ಗೊತ್ತು, ಆದ್ರೆ ಏನ್ ಮಾಡ್ತೀಯ? ನಾವು ಎಷ್ಟು ಹತ್ತು ಕರೆದು ಮಾಡಿದ್ರು ಅವಳು ಮತ್ತೆ ಬರಲ್ಲಪ್ಪ. ಸಮಾಧಾನ ಮಾಡ್ಕೊ, ಬಾ. ವೆಂಕಿ, ಈ ಅಪ್ಪನ ಮೇಲೆ ನಿನಗೆ ಪ್ರೀತಿ ಇದೆ ತಾನೆ? ಗೌರವ ಇದೆ ತಾನೆ? ಹಾಗಿದ್ರೆ ನಡಿ ಮನೆಗೆ ಹೋಗೋಣ. ನಡಿ ಮನೆಗೆ ಹೋಗೋಣ. ನಡಿ ಮನೆಗೆ ಹೋಗೋಣ. ಮಾವ, ವೆಂಕಿನ ನಿಮ್ಮನೆ ಕರ್ಕೊಂಡು ಹೋಗೋದ್ ಬೇಡ, ನಮ್ಮನೆ ಕರ್ಕೊಂಡು ಹೋಗುಮ್ಮ. ವೆಂಕಿ ಹತ್ರ ಮಾತಾಡ್ಬೇಕು ಅಂತ ನಮ್ಮ ಅವ್ವ ಕಾಯ್ತವಳೆ. ಆಯ್ತು, ಹಾಗೆ ಮಾಡೋಣ.